दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿತಾ ಇದ್ದೇವೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಇವತ್ತು ನಾನು ಮುಂದುವರೆದ ಭಾಗವಾಗಿ ಇನ್ನೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಪಾಸ್ಟ್ ಟೆನ್ಸಲ್ಲಿ ನಾವು ಹೇಗೆ ಸೆಂಟೆನ್ಸ್ಗಳನ್ನು ಈಗ ಬಂದೆ, ಬಂದ, ಬಂದರು, ಹೋದರು, ತಂದೆ, ಇದೆಲ್ಲದನ್ನು ಹೇಗೆ ಹೇಳಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಇದು ಗೊತ್ತಾಗೋದೇ ಇಲ್ಲ. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿಬಿಡ್ತೀವಿ, ಆದರೆ ಪಾಸ್ಟ್ ಟೆನ್ಸಲ್ಲಿ ಆಗಿರೋ ಕೆಲಸನ ಹೇಗೆ ಹೇಳಬೇಕು, ಮಾಡಿರೋ ಕೆಲಸನ ಹೇಗೆ ಹೇಳಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೋಡಿ. ಇದುವರೆಗೂ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಸ್ ಬೇಕು, ನೋಡ್ತಾ ಇರಬೇಕು, ಮತ್ತು ಹಿಂದಿ ಕಲಿಬೇಕು ಅಂದರೆ ಒಂದು ಕಂಟಿನ್ಯೂಟಿ ಬೇಕಾಗುತ್ತೆ. ಹಾಗಾಗಿ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಆದಮೇಲೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ನೋಡೋಣ. ಸೊ ಇವತ್ತು ನಿನ್ನೆ ಥರನೇ 25 ಸೆಂಟೆನ್ಸಸ್ ತೊಗೊಂಡಿದ್ದೀನಿ. ವೆರಿ ಯೂಸ್ಫುಲ್ ಸೆಂಟೆನ್ಸಸ್. ನಾನು ಮನೆಗೆ ಬಂದೆ. ಫಸ್ಟ್ ಸೆಂಟೆನ್ಸ್, ನಾನು ಮನೆಗೆ ಬಂದೆ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದೆ. ಹಿಂದಿನಲ್ಲಿ ಹೇಳಬೇಕು. ವೆರಿ ಸಿಂಪಲ್. ಹೇಗೆ? ನಾನು ಗೊತ್ತಿದೆ ನಿಮಗೆ, ಮನೆಗೆ, ಮನೆ, ಘರ್ ಗೊತ್ತಿದೆಯಲ್ಲ, ಅಷ್ಟೇ ಸಾಕು. ಘರ್ಕೋ ಅಂತ ಏನು ಬೇಕಿಲ್ಲ. ಮೈ ಘರ್ ಆಯಾ. ನಾನು ಮನೆಗೆ ಬಂದೆ. ಮೈ ಘರ್ ಆಯಾ. ಬಂದಿರೋಳು ಹುಡುಗಿ ಆದರೆ ಏನು ಮಾಡ್ತೀರಾ? ಆವಾಗ ಏನು ಹೇಳಬೇಕು? ಹುಡುಗಿ ಹೇಳಬೇಕಾದ್ರೆ ಹೇಳ್ತಾಳೆ ಮೈ ಘರ್ ಆಯಿ. ಸ್ತ್ರೀಲಿಂಗ ಅಂದ್ಕೂಡಲೇ ಈ ಮಾಡಿಬಿಡಿ. ಪುಲ್ಲಿಂಗ್ ಅಂದರೆ ಆಯಾ ಮಾಡಿ. ಬಹುವಚನ ಇದ್ದರೆ ಆಯೇ ಮಾಡಿ. ಓಕೆ. ಸೊ ಮೈ ಘರ್ ಆಯಾ ಇದು ಕರೆಕ್ಟ್ ಅರ್ಥ. ನಾನು ಮನೆಗೆ ಬಂದೆ, ಮೈ ಘರ್ ಆಯಾ. ಹುಡುಗಿ ಹೇಳೋದಾದರೆ ಮೈ ಘರ್ ಆಯಿ. ನೆಕ್ಸ್ಟ್ ಒನ್, ನಾವು ಅಂತ ಹೇಳಬೇಕು. ಈಗ ಒಬ್ಬರಲ್ಲ ಇಬ್ಬರಿದ್ದೀರಲ್ಲ, ಅವಾಗೇನು ಹೇಳ್ತೀರಾ? ನಾವು ಮನೆಗೆ ಬಂದೆವು. ಹಮ್ ಘರ್ ಆಯೇ. ವೆರಿ ಸಿಂಪಲ್. ಆಯಾ ಆಯೇ ಆಯ್ತಿಲ್ಲಿ. ಯಾಕೆ ಅಂದರೆ ಪ್ಲೂರಲ್ ಆಯಿತು. ಹಮ್ ಘರ್ ಆಯೇ. ಲಡ್ಕೆ ಘರ್ ಆಯೇ. ಮೆಹಮಾನ್ ಘರ್ ಆಯೇ. ರಿಶ್ತೆದಾರ್ ಘರ್ ಆಯೇ. ಅಧ್ಯಾಪಕ್ ಕ್ಲಾಸ್ ರೂಮ್ ಆಯೇ. ಯಾವುದು ಬೇಕಾದ್ರೂ ಹೇಳಿ, ಕರೆಕ್ಟ್ ಆಗ್ತಾ ಹೋಗುತ್ತೆ. ಅವನು ಕಾಲೇಜಿಗೆ ಹೋದನು. ಬಂದಿದ್ದಾಯ್ತು. ಈಗ ಹೋಗೋದನ್ನು ಹೇಗೆ ಹೇಳಬೇಕು? ಹೋಗೋದಕ್ಕೆ ಹಿಂದಿನಲ್ಲಿ ಏನು ಹೇಳ್ತೀವಿ? ವ ಕಾಲೇಜ್ ಗಯಾ. ವ ಅದನ್ನು ಓ ಕಾಲೇಜ್ ಗಯಾ ಅಂತ ಸ್ಪೋಕನಲ್ಲಿ ನಾವು ಹೇಳ್ತೀವಿ. ವ ಕಾಲೇಜ್ ಗಯಾ. ಹಾಗಾದ್ರೆ ಹೋದಳು ಹೇಳೋದಾದರೆ ಸಿಂಪಲ್. ಈಗಾಗಲೇ ಟೆಕ್ನಿಕ್ ಹೇಳಿದ್ದೀನಿ ಏನು ಅಂತ. ಈ ಕಾರ ಅಂತ ಮಾಡಿ ವಹ ಕಾಲೇಜ್ ಗಯಿ. ಲಡ್ಕಿ ಕಾಲೇಜ್ ಗಯಿ. ಲಡ್ಕಾ ಕಾಲೇಜ್ ಗಯಾ. ಹಾಗೆ ಸಿಂಪಲ್ ಆಗಿರುತ್ತೆ. ಟ್ರಿಕ್ಕನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ನಾನು ಅಂಗಡಿಗೆ ಹೋದೆ. ನಾನು ಅಂಗಡಿಗೆ ಹೋದೆ. ಹಿಂದಿ ಮೇ ಕೈಸೆ ಬೋಲ್ತೆ ಹೈ? ಮೈ ದುಕಾನ್ ಗಯಾ. ಮೈ ದುಕಾನ್ ಗಯಿ. ಸ್ತ್ರೀಲಿಂಗ ಬಂದರೆ ಗಯಿ, पुल्लिंग आने पर गया. मैं दुकान गया. मैं दुकान गई. ವೆರಿ ಸಿಂಪಲ್. ರಜತ್ ಕೆಲಸ ಮಾಡಿದನು. ಈಗ ಮೈ ಇಲ್ಲ, ಹಮ್ಮಿಲ್ಲ, ಏನಿಲ್ಲ. ರಜತ್. ರಜತ್ ಅಂದ್ಕೂಡಲೇ ಪುಲ್ಲಿಂಗ ಗೊತ್ತಲ್ವಾ? ರಜತ್ ರಜತ್ ನೇ ಕಾಮ್ ಕಿಯಾ. ರಜತ್ ನೇ ಕಾಮ್ ಕಿಯಾ. ನೇ ಅಂತ ಯೂಸ್ ಮಾಡೋದು ನೀವು ಪಾಸ್ಟ್ ಟೆನ್ಸಲ್ಲಿ ಮಾತ್ರ, ನೆನ್ಪಿಟ್ಕೊಳ್ಳಿ. ರಜತ್ ನೇ ಕಾಮ್ ಕಿಯಾ. ಕಿಯಾ ಅಂದರೆ ಮಾಡಿದನು. ಲತಾ ಹಾಡು ಹಾಡಿದಳು ಅಥವಾ ಹೇಳಿದಳು. ಹಾಡು ಹಾಡಿದಳು ಅಂತ ಮಾಡ್ಕೊಳ್ಳೋಣ. ಲತಾನೇ ಗಾನ ಗಾಯ. ಲತಾನೇ ಗಾನ ಗಾಯ. ಇಲ್ಲಿ ನಾವು ನೇ ಇರೋದ್ರಿಂದ ಆಬ್ಜೆಕ್ಟನ್ನು ನೋಡ್ತಿದ್ದೀವಿ. ಗಾನ ಪುಲ್ಲಿಂಗ್ ಇರುತ್ತೆ. ಸೊ ಗಾಯ ಅಂತಲೇ ನಾವು ಹೇಳಬೇಕು. ಗಾಯಿ ಅಂತ ಹೇಳೋ ಹಾಗಿಲ್ಲ. ಲತಾನೇ ಗಾನ ಗಾಯ. ಆಬ್ಜೆಕ್ಟ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಈ ಥರ ನೀವೊಂದು ನೋಡಬೇಕಾಗುತ್ತೆ. ಮ್ಯಾನೇಜರ್ ನನ್ನನ್ನು ಕರೆದರು. ನೇ ಯೂಸ್ ಮಾಡ್ತೀರಾ? ಮ್ಯಾನೇಜರ್ನೇ. ನನ್ನನ್ನು, ಮೈ ಅಂದರೆ ನಾನು, ನನ್ನನ್ನು ಮುझे. ಮ್ಯಾನೇಜರ್ನೇ ಮುझे ಬುಲಾಯಾ. ಬುಲಾಯಾ ಕರೆದರು. ಬುಲಾಯಾ ಕರೆದರು. ಮ್ಯಾನೇಜರ್ನೇ ಮುझे ಬುಲಾಯಾ. ಬಸ್ ಬಂದಿತು. ಬಸ್ ಆಯಿ. ನೋಡಿ, ಆಯಿ ಬಸ್ ಸ್ತ್ರೀಲಿಂಗ್ ಅಂತೀವಿ, ಅದಕ್ಕೆ ಆಯಿ.
बस आई, ट्रक आया, लड़का आया, पिताजी आए, माँ आई, बहन आई, भाई आया, दोस्त आए. ಎಷ್ಟು ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೋದು ನೋಡಿ, ಎಷ್ಟು ಸೆಂಟೆನ್ಸಸ್. ನನ್ನ ಕೆಲಸ ಆಯಿತು, ನನ್ನ ಕೆಲಸ ಆಯಿತು. ಮೇರಾ ಕಾಮ್ ಹುವಾ, ನಾನು ಮೈ, ಮೇರಾ ನನ್ನ, ಮೇರಾ ಕಾಮ್ ಹುವಾ ಆಯಿತು. ನೋಡಿ ಹುವಾ, ಹೋಗಯ ಆಗೋಯ್ತು ಅಂತೀವಲ್ಲ ಅವಾಗ ಹೋಗಯ, ಇಲ್ಲ ಅಂದ್ರೆ ಹೂವಾ ಹೇಳಿದರೆ ಸಾಕು. ಮೇರಾ ಕಾಮ್ ಹುವಾ. ಅವರ ಕೆಲಸ ಆಗಲಿಲ್ಲ, ಅವರು ಅನ್ನೋದಕ್ಕೆ ವೇ, ಉನ್ಕಾ ಅವರ, ಉನ್ಕಾ ಕಾಮ್ ನಹಿ ಹುವಾ. ಆಗಲಿಲ್ಲ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಹಿ ಆ್ಯಡ್ ಮಾಡಿ, ಉನ್ಕಾ ಕಾಮ್ ನಹಿ ಹುವಾ. ಅವರು ವೇ, ಅವರ ಉನ್ಕಾ. ಇವರು ಏ, ಇವರ ಇನ್ಕ. ಯಾರ ಕೆಲಸ ಮುಗಿಯಿತು, ಯಾರ ಕೆಲಸ ಮುಗಿಯಿತು ಕೇಳಬೇಕಾ? ಕಿಸ್ಕಾ ಕಾಮ್ ಪೂರಾ ಹುವಾ, ಕೌನ್ ಪ್ಲಸ್ ಕಾ, ಕಿಸ್ಕಾ, ಕಿಸ್ಕಾ ಕಾಮ್ ಪೂರಾ ಹುವಾ. ಯಾರ ಮದುವೆ ಆಯಿತು ಅಂತ ಕೇಳಬೇಕು. ಯಾವುದೋ ಮದುವೆಗೆ ಹೋಗಿ ಬಂದಿರ್ತಾರೆ, ಯಾರ ಮದುವೆ ಆಯಿತು? ಕಿಸ್ಕಿ ಶಾದಿ ಹುಯಿ. ಇಲ್ಲಿ ಶಾದಿ ಸ್ತ್ರೀಲಿಂಗ್ ವರ್ಡ್, ಸೊ ಕಿಸ್ಕಿ ಅಂತ ಹೇಳ್ತೀವಿ. ಕಿಸ್ಕಿ ಶಾದಿ ಹುಯಿ, ಹುಯಿ ಆಯಿತು, ಹೂವಾ ಆಯಿತು. ಪುಲ್ಲಿಂಗ್ ಸ್ತ್ರೀಲಿಂಗ್ ಡಿಫ್ರೆನ್ಸ್ ನೋಡಿ ಗೊತ್ತಾಗ್ತಾ ಇದೆ. ಅಮ್ಮ ಅಡಿಗೆ ಮಾಡಿದರು, ಮಾನೆ ಖಾನಾ ಬನಾಯಾ, ಮಾನೆ ಖಾನಾ ಬನಾಯಾ ಮಾಡಿದರು. ಘರ್ ಬನಾಯಾ, ಮಾಡಿದೆನು, ಮಾಡಿದರು ಅಲ್ವಾ. ಇಂದು ಬೆಳಿಗ್ಗೆ ಮಳೆ ಆಯಿತು, ಇಂದು ಬೆಳಿಗ್ಗೆ. ಆಜ್ ಸುಬ ಬಾರಿಶ್ ಹುಯಿ, ಆಜ್ ಸುಬ ಬಾರಿಶ್ ಹುಯಿ. ಬಾರಿಶ್ ಸ್ತ್ರೀಲಿಂಗ್, ಅದಕ್ಕೆ ಹುಯಿ ಬರಬೇಕು. ಇಂದು ಬೆಳಿಗ್ಗೆ. ಎಷ್ಟು ಸಿಂಪಲಾಗಿ ಆಗ್ತಾ ಇದೆ ಅಲ್ಲ. ಎಸ್. ಅವರು ಕಂಪನಿಯಿಂದ ಬಂದರು, ಅವರು ವೇ, ವೇ ಕಂಪನಿಯಿಂದ, ಇಂದ ಅಂದಾಗ ಸೇ ಅನ್ನೋದನ್ನು ಹಾಕ್ತೀವಿ. ವೇ ಕಂಪನಿ ಸೇ ಆಯೆ, ವೇ ಕಂಪನಿ ಸೇ ಆಯೆ. ಕಂಪನಿ ಜಾಗದಲ್ಲಿ ನಿಮ್ಗೆ ಇಷ್ಟ ಅದನ್ನ ಹಾಕ್ಕೊಳ್ಳಿ. ವೇ ಸ್ಕೂಲ್ ಸೇ ಆಯೆ, ಬಾಜಾರ್ ಸೇ ಆಯೆ, ಘರ್ ಸೇ ಆಯೆ, ಬ್ಯಾಂಕ್ ಸೇ ಆಯೆ, ವಿದೇಶ್ ಸೇ ಆಯೆ, ಏನಾದರೂ ಹಾಕ್ಬೋದಲ್ವಾ. ವೇ ಘರ್ ಸೇ ಆಯೆ, ಕಂಪನಿ ಸೇ ಆಯೆ, ಯಾವ್ದು ಹಾಕಿದ್ರು ಸೆಂಟೆನ್ಸ್ ಮಾತ್ರ ಆಯೆಯಿಂದನೇ ಎಂಡ್ ಆಗಬೇಕು. ವೇ ಕಂಪನಿ ಸೇ ಆಯೆ, ಯಾಕಂದರೆ ವೇ ಬಹುವಚನ. ಇವರು ಎಲ್ಲಿಗೆ ಹೋದರು, ಇವರು ಎಲ್ಲಿಗೆ ಹೋದರು, ಯಾರನ್ನೋ ಕೇಳಬೇಕು. ಎಲ್ಲೋ ಒಂದು ಬ್ಯಾಂಕಿಗೋ ಎಲ್ಲೋ ಹೋಗಿರ್ತೀರ, ಚೇರ್ ಖಾಲಿ ಇರುತ್ತೆ. ಇವರು ಏ ಕಹಾ ಗಯೇ, ಕಹಾ ಎಲ್ಲಿ, ವೇರ್, ಗಯೇ ಹೋದರು. ಇವರು ಎಲ್ಲಿಗೆ ಹೋದರು, ಏ ಕಹಾ ಗಯೇ. ದೂರದ ಚೇರ್ ತೋರಿಸಿ ಹೇಳ್ತೀರಾ, ಅವರೆಲ್ಲಿಗೆ ಹೋದರು, ವೇ ಕಹಾ ಗಯೇ. ಹಾಗೆ ಇವರು ಅವರು, ಏ ವೇ. ಯಾರು ಮೊದಲು ಕೆಲಸ ಮಾಡಿದರು, ಯಾರು ಮೊದಲು ಕೆಲಸ ಮಾಡಿದರು. किसने पहले काम किया, किसने पहले, कौन प्लस ने, किसने पहले काम किया. ಯಾರು ಮೊದಲು ಕೆಲಸ ಮಾಡಿದರು. ನಾನು ಮನೆ ತೋರಿಸಿದೆ, ಮೈನೆ ಘರ್ ದಿಖಾಯ. ನೋಡಿ, ನೋಡಿದೆ ಅನ್ನೋದಕ್ಕೆ ದೇಖಾ, ತೋರಿಸಿದೆ ಅನ್ನೋದು ದಿಖಾಯ ಅಂತ ಬರಬೇಕು. ಮೈನೆ ಘರ್ ದಿಖಾಯ. ಅವರು ಯಾವಾಗ ಬಂದರು, ಅವರು ವೇ ಕಬ್ ಆಯೆ, ಕಬ್ ಆಯೆ. ನೋಡಿ ಎಷ್ಟು ಸಿಂಪಲ್, ವೇ ಕಬ್ ಆಯೆ. ಅವಳು ಯಾವಾಗ ಬಂದಳು ಅಂತ ಕೇಳಬೇಕಾದ್ರೆ ವಹ ಕಬ್ ಆಯಿ. ಇವನು ಅವನಿಗೆ ಕೊಟ್ಟನು, ಇಸ್ನೆ ಉಸ್ಕೋ ದಿಯಾ. ಇವನು ಇಸ್ನೆ ಅವನಿಗೆ, ಗೆ ವಹ ಪ್ಲಸ್ ಕೋ ಉಸ್ಕೋ ದಿಯಾ, ಉಸ್ಕೋ ದಿಯಾ. ಇಸ್ನೆ ಉಸ್ಕೋ ದಿಯಾ, ಇಸ್ನೆ ಉಸ್ಕೋ ಪೈಸಾ ದಿಯಾ. ಏನಾದರೂ ಹೇಳಿ. ನೆಕ್ಸ್ಟ್, ಬೆಳಗಾಯಿತು, ಬೆಳಗ್ಗೆ ಆಯಿತು ಅಂತ ಹೇಳಬೇಕು. ಆವಾಗ ಸುಬ ಹುಯಿ. ಸಿಂಪಲ್ ಸೆಂಟೆನ್ಸ್ ನೋಡಿ, ಎರಡೇ ವರ್ಡ್ ಇದೆ, ಆದರೆ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮೀನಿಂಗ್ ಕೊಡ್ತಾ ಇದೆ. ಸುಬ ಹುಯಿ, ಸುಬ ಸ್ತ್ರೀಲಿಂಗ್, ಸೊ ಹುಯಿ. ಸಂಜೆ ಆಯಿತು, ಶಾಮ್ ಹುಯಿ, ಶಾಮ್ ಹುಯಿ. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ತೀವಿ ಅಲ್ವಾ. ಎಸ್, ಸಂಜೆ ಆಯಿತು. ಇದನ್ನೆಲ್ಲ ನೀವು ಮಾತಾಡಬೇಕಾದ್ರೆ ಯೂಸ್ ಮಾಡಿರಿ ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಿರುತ್ತೆ ಮಾತಾಡೋದಕ್ಕೆ, ಹೆಸಿಟೇಷನಿಂದ ಏನು ಮಾಡ್ತೀರ ನೀವು, ಮಾತಾಡೋಕ್ಕೆ ಹೋಗಲ್ಲ, ಯೂಸೇ ಮಾಡಲ್ಲ. ಈ ಥರ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿ, ಆವಾಗ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗೋದು, ಜಾಸ್ತಿ ಆಗೋದು ನೋಟ್ ಮಾಡ್ಬೋದು, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರು ಹಣ್ಣು ತಂದರು, ಯಾರು, ಕೌನ್ ಫಲ್ ಲಾಯೆ, ಕೌನ್ ಫಲ್ ಲಾಯ
ಅಥವಾ ಲಾಯೆ ಯಾವುದನ್ನಾದರೂ ಹಾಕ್ಬೋದು. ಹುಡುಗಿನೇ ಪರ್ಟಿಕ್ಯುಲರ್ ಆದರೆ ಕೌನ್ ಫಲ್ ಲಾಯಿ. ನನಗೆ ಕೆಲಸ ಸಿಕ್ಕಿತು. ನನಗೆ, ಮುझे, ಮುझे ಮುझको, ನನಗೆ, ಮೈ ನಾನು, ಮುझे ನನಗೆ, ಮುझे ನೌಕರಿ ಮಿಲಿ, ನೌಕರಿ ಮಿಲಿ. ಅವನಿಗೆ ಕೆಲಸ ಸಿಗಲಿಲ್ಲ. ವಹ ಪ್ಲಸ್ ಕೋ ಉಸ್ಕೋ ನೌಕರಿ ನಹಿ ಮಿಲಿ. ನಹಿ ಸೇರಿಸಿದ್ದು ಗೊತ್ತಾಗ್ತಿದೆಯಲ್ಲ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ. ನೆಗೆಟಿವ್ ಸೆಂಟೆನ್ಸಸ್ ಉಸ್ಕೋ ಅಥವಾ ಉಸೆ ನೌಕರಿ ನಹಿ ಮಿಲಿ. ಸೊ ಈ ಥರ ನೀವು ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದನ್ನು ಯೂಸ್ ಮಾಡಬೇಕು ಡೈಲಿ ನಾವು ಮಾತಾಡಬೇಕು. ನೀವೆಲ್ಲ ನಿಮ್ಮ ವರ್ಕ್ ಪ್ಲೇಸಲ್ಲಿರ್ಬೋದು, ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನೆಲ್ಲ ಯೂಸ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಹೌದಲ್ಲ ಇಷ್ಟು ಸಿಂಪಲ್ಲಾಗಿ ಕಲಿಬೋದಲ್ಲ, ಮಾತಾಡ್ಬೋದಲ್ಲ, ಇಷ್ಟು ಸೆಂಟೆನ್ಸನ್ನು ಯೂಸ್ ಮಾಡಿ ನಾನು ಹೇಗಾದರೂ ಮಾಡಿ ಆ ಸಿಚುವೇಷನಲ್ಲಿ ಈ ಸೆಂಟೆನ್ಸನ್ನು ನನಗೆ ಬೇಕಾದ ಥರ ಯೂಸ್ ಮಾಡ್ಕೊಂಡು ನಾನು ನೋಡ್ತೀನಿ, ಹಿಂದಿ ಕಲಿತೀನಿ ಅಂತ ಒಂದು ಡಿಟರ್ಮಿನೇಷನ್ ಇರಲಿ. 100% ಯು ಕ್ಯಾನ್ ಲರ್ನ್ ಹಿಂದಿ. ಓಕೆ, ಸೊ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈಗಾಗಲೇ ಹೇಳಿರೋ ಥರ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನೋಟಿಫಿಕೇಷನ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಲರ್ನಿಂಗ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.